ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ರೀ. ಗುಡ್ ಮಾರ್ನಿಂಗ್ ರೀ. ಬೆಳತೈತೇನ್ರಿ ಸರ್? ಬಂತು ಎಷ್ಟು ರೌಂಡ್ ಆದ್ರಿ ಈಗ? ಇಲ್ರಿ, ನಾನು ಲೇಟ್ ಮಾಡೇ ಬಂದೀನಿ. ಈಗ ಒಂದು ರೌಂಡ್ ಆಯ್ತು. ಯಾಕ ಒಟ್ಟು ತೊಳಿಸ್ದಂಗೆ ಆಗ್ಲಿಕತ್ತಿದ್ರಪ್ಪ. ನೀನು ಒಂದು ಸ್ವಲ್ಪ ಮಾವಿನ ಹಣ್ಣು ಶೀಕರಣೆ ಜಾಸ್ತಿ ತಿಂದೆ. ಹೋಳಿಗೆ ಶಿಕರಣೆ ಶಿಸ್ತು ಬಡ್ದಿರೇನಾ? ಮತ್ತೇನದು? ಕರೆಯವ್ರಪ್ಪ, ನಮಗೆ ಹೋಳಿಗೆ ಶೀಕರಣೆ ಅಂದ್ರೆ ಭಾಳ ಇಷ್ಟ ನೋಡ್ರಿ. 2 ಹೊಟ್ಟಿರಿ ನಮಗೆ ಹೋಳಿಗೆ ಶೀಕರಣೆ ಮಾಡಿದ್ರಂದ್ರೆ 3 ಹೋಳಿಗೆ ತಿಂತಿದ್ವಿ ಬಿಡ್ರಿ. ಈಗ ನೀನು ನೋಡಿ 2 ಹೋಳಿಗೆ ತಿಂದಿನಿ. ಇವತ್ತು ತಡ್ಕೊಳ್ಳೋದಾಗವಲ್ರಿ ಒಟ್ಟು. ಮತ್ತು ವಯಸ್ಸು ಬರ್ಬರ್ತಾ ಹೋಗ್ತದ್ರಿ ಅಂದಂಗೆ. ಯಾಕೆ ನಿಮ್ಮ ಶಿಷ್ಯ ಬಂದಿಲ್ಲಲ್ರಿ? ಏನಾರ ಒಂದು ಅನ್ನೋರವರು ಯಾಕೆ ಬಂದಿಲ್ರಿ? ಬರ್ತಿರ್ಬೇಕು ಇಷ್ಟ್ರಾಗ. ಬರ್ತೀನಿ ಅಂತೇಳಿ ಫೋನ್ ಮಾಡಿದ್ದ. ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಗಾಡ್ ಸಾಕು ಅನ್ಬೇಡಪ್ಪ ಯಪ್ಪ. ನೀವು ಮುಂದಿನ ಅನ್ನ ಬೇಡ ಒಟ್ಟ. ಅನ್ನವೀಗ ಗಾಡ್ ಬ್ಲಾಸ್ಟ್ ಯು ಅಂತೇಳಿ ಅಂತವೇನು ಅನ್ಬೇಡಪ್ಪ ಮಾರಾಯ. ಮುಂಜಾನೆ ನಮಗೆ ಬ್ಲಾಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ. ಸುಮ್ಮ ಬೆಳಗಿನ ಮುಂಜಾನೆ ಅಂತಾರನು ನಮಸ್ಕಾರಿ ಸರ ಅಂದ್ಬಿಡು ಸಾಕು. ಅಷ್ಟೇ ಯಾಕೆ ಇದು ಬಿಡ್ತೀರಿ ಸರ? ಸುಮ್ ಕಾಮಿಡಿರಪ್ಪ. ಗಾಡ್ ಬ್ಲಾಸ್ಟ್ ಯು ಅಂದ್ರೆ ಗಾಡ್ ಬ್ಲೆಸ್ ಯು ಅನ್ನೋದನ್ನೇ ಗಾಡ್ ಬ್ಲಾಸ್ಟ್ ಯು ಅಂತೀವಿ. ಅದ್ರಾಗ ಏನದರಿ? ಏನು ಅಂದಗಳನ್ನೇ ಆತದೇನ್ರಿ ಸರ? ಎಷ್ಟು ಇದು ಮಾಡ್ತೀರಿ? ಏನು ಮಾಡೋದು ಮರ? ಮುಂಜಾನೆ ಕೈಯಾಗ ಸಿಕ್ಕು ಸಣ್ಣ ಹುಡುಗರಾಗಿವಿ ನಾವು. ಹೋಗ್ಲಿ ಬಿಡ್ರಿ ಸರ, ದಿನ ಇದ್ದದ್ದ ಇದು. ಅವ್ರಿಗೆ ಯಾಕೆ ಗಂಟು ಬಿಡ್ತೀರಿ ನೀವು ಅಂದ್ರೆ ಏನು ಬಿಡ್ತಾರ ಅವರು? ಮತ್ತೆ ನಾಳೆ ಬಂದಗಳನ್ನೇ ಅದೇ ಮಾತನೇ ಅಂತಾರ ಅವರು. ಸುಮ್ಮಿದ್ ಬಿಡ್ಬೇಕು ನೀವು. ಆಯ್ತು ಹೇಳ್ರಿ ಸರ, ನೀವು ಇಷ್ಟು ಸಿಟಿಗಿರಂಗಿತ್ತಂದ್ರೆ ನಾಳಿಂದ ವಾಕಿಂಗೇ ಬರಂಗಿಲ್ಲ ನಾನು. ಮಾರಾಯ ಅಂತೀವಿ. ನಿನಗನ್ಲಾರ್ದ ಮತ್ತೆ ಯಾರಿಗೆ ಅನ್ಬೇಕು ಹೇಳು? ಬಾರೋ ಮಾರಾಯ, ನೀ ಬಂದ್ರೆ ಟೈಮ್ ಪಾಸ್ ಆಗೋದು. ಇದು ಒಂದು ಬುಟ್ ಅನ್ನಪ್ಪ. ಮುಂದಿಂದು ಎಲ್ಲ ಟೈಮ್ ಪಾಸ್ ಮಾತಾಡಾದ್ರೆ ಇದು ಒಂದು ಗುಡ್ ಆಫ್ಟರ್ ಇವನು ಅನ್ನೋದೊಂದು ಗಾಡ್ ಬ್ಲಾಸ್ಟ್ ಇವ್ ಅನ್ನೋದೊಂದು ಬಿಟ್ರೆ ನಮಗೆ ಚಲೋ ಆಗ್ತದ. ಅದನ್ನ ಬಿಡಂಗಿಲ್ಲ ನೀನು. ಇಲ್ಲ, ಮಾಮಾರಿಗೆ ಯಾಕೆ ಒಂದು ಸ್ವಲ್ಪ ಬಿಪಿನೇ ಜಾಸ್ತಿ ಆದಂಗೆ ಕಾಣ್ತದೆ. ಒಂದಿಷ್ಟು ನಾಷ್ಟ ಮಾಡಿಸಿ ಗುಳಿಗೆರ ಕೊಡಮ್ಮ ಏನು? ಆಗ ಮಾತು ಚಲೋ ಮಾಡಿದ್ ನೋಡು. ನನಗೆ ಗುಳಿಗೆ ಕೊಡಿಸ್ತಾನಂತ ನೋಡಿ. ಈಗ ನನಗೇನು BP ಅದ ಮತ್ತೊಂದ? ಅಲ್ರಿ, ಯಾಕೆ ಸಿಟಿಗೇರಿರಲ್ಲ ಮತ್ತೆ ಬಂದಾಗಿದ್ನದನಂತ ಅಂದಂಗ. ಮಾಮಾರ ನಿಮ್ಮ ಮಗನಿಗೆ ನೋಡ್ಲಿಕ್ಕೆ ಹೋಗಿದ್ರಲ್ರಿ ಮೊನ್ನೆ, ಏನಾಯ್ತು? ಆಗ್ಲಿಲ್ಲಪ್ಪ. ಅದನ್ನು ಇವಂದರೆ PUC ಆಗ್ಯದ. ಹುಡುಗಿ ಡಬಲ್ ಡಿಗ್ರಿ ಮಾಡ್ಯಾಳ. ನಮಗೆ ಸಜ್ಜಾಗ್ಲಿಲ್ಲ ಅದು. ಅವ್ರಿಗೂ ಸಜ್ಜಾಗಲಿಲ್ಲ, ನಮಗೂ ಸಜ್ಜಾಗಲಿಲ್ಲ. ಅಲ್ರಿ ಸರ್, ನಿಮ್ಮ ಹುಡುಗ ಬರೀ PUC ಓದಿದ್ರೆ ಏನಾಯ್ತ್ರಿ? ದೊಡ್ಡ ಬಿಸ್ನೆಸ್ ಅದ, ಆಸ್ತಿ ಪಾಸ್ತಿ ಭಾಳ ಅದ. ಮತ್ತೆ ಕೊಡ್ಬೇಕಾಗಿತ್ತಲ್ರಿ. ಹೆಂಗೆ ಮಾಡಿದ್ರು ಅವರು? ಸರ ನೋಡ್ರಿ, ಹುಡುಗ ಬೆಂಗಳೂರಿನಾಗ ಇರ್ಬೇಕಂತ್ರಿ. ಏನ್ ಹೇಳ್ರಿ? ಬೆಂಗಳೂರಾಗನೇ ಇರ್ಬೇಕಂತ್ರಿ. ಮಗಂದು ಕೂಡಿ ಬಂದಿಲ್ಲ, ಅದಕ್ಕೆ ಮಾವ ಇಷ್ಟು BP ಏರ್ಸ್ಕೊಂಡನ. ನೀವು ಏನೋ ಹೇಳ್ರಿ, ನಿಮ್ಮ ಮಂದಿ ಒಳಗೆ ಕನ್ಯೆ ಭಾಳ ಕಡಿಮೆ ಅವರಿ, ಅದಕ್ಕೆ ಅಷ್ಟು ಡಿಮ್ಯಾಂಡ್ ಆಗ್ಯದ್ರಿ. ಕನ್ಯೆ ಇದ್ರೂ ಈಗ ಏನ್ ನೋಡ್ತಾರಿ? ಹುಡುಗನ್ ಪೇಮೆಂಟನ್ನೇ ನೋಡ್ತಾರ ನೋಡ್ರಿ. ಆಸ್ತಿ ಪಾಸ್ತಿಕ್ಕಿಂತ ಹುಡುಗ ಚಲೋ ಇರ್ಬೇಕು, ಬೆಂಗಳೂರಾಗಿರ್ಬೇಕು, ತಮಗೆ ಹೆಂಗ್ ಇರ್ಬೇಕಲ್ಲ ಹಂಗಿರ್ಬೇಕು ಹುಡುಗ ಅಂತಾರ್ರಿ ಈಗ ಹುಡುಗಿಯರು. ಹಂಗ್ರಿ? ಆಸ್ತಿನ ನೋಡ್ತಾರ್ರಿ ಅವ್ರ ಅಪ್ಪ ಅಮ್ಮ? ಆಸ್ತಿ ನೋಡ್ತಾರಲ್ರಿ ಸರ. ಆಸ್ತಿ ಇದ್ದು ಹುಡುಗ ಕಲೀಲಿಲ್ಲ ಅಂದ್ರೆ ಹೆಂಗಂತಾರ ಅವರು? ಹುಡುಗ ಕಲೀಲಿಲ್ಲ ಅಂದ್ರೆ ತಿಳುವಳಿಕೆನೇ ಇರಂಗಿಲ್ಲ. ಹೊರಗೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಅವು ಏನೇನೋ ಇರ್ತಾವಲ್ರಿ. ಬೇರೆ ದೇಶಕ್ಕೆ ಹನಿಮೂನ್ಗೆ ಹೋಗೋದು, ಮದುವೆಗಿಂತ ಮೊದಲು ಅದೇನೋ ಫೋಟೋ ಶೂಟ್ ಮಾಡೋದು, ಅಂತವಕ್ಕೆಲ್ಲ ಸಾಲಿ ಕಲಿಯೋ ಹುಡುಗರಿಗೆ ಅಷ್ಟೊಂದು ಆಸಕ್ತಿ ಇರಂಗಿಲ್ಲಲ್ಲ. ಹಂಗಾಗಿ ಅಂತ ಹುಡುಗರನ್ನ ಇಷ್ಟಪಡಂಗಿಲ್ಲ ನೋಡ್ರಿ ಹುಡುಗಿಯರು. ಹೌದೌದ್ರಿ ಸರ, ನೀವು ಹೇಳೋದನ್ನು 100% ಕರೆಕ್ಟ್ ಅದ ರೀ. ನಮ್ಮದು ಬಿಡ್ರಿ ಸರ, ನಮ್ಮ ಮಗ ಸೆಕೆಂಡ್ PUC ಕಲ್ತಾನ. ಇಲ್ಲೇ ಹೊಲ ಮನೆ ನೋಡ್ಕೊಂಡಿರ್ತಾನೆ ಹಳ್ಳ್ಯಾಗ. ಹಂಗಾಗಿ ಕನ್ಯೆ ಸಿಗೋಲಾಗ್ಯಾವ. ಆದ್ರೆ ನಮ್ಮ ಹಳೆಯಾರಿ ನಮ್ಮ ಹೆಂಡತಿ ತಮ್ಮನ ಮಗ ನೋಡಿದಿಲ್ಲ, ಆಚಾರ್ಯ ಇದ್ದಾನ್ರಿ, ಸುಧಾಮ್ ಪಂಡಿತ್ ಆಗ್ಯಾನ್ರಿ. ಅಂತವನಿಗೆ ಯಾವ ಕನ್ಯೆ ಸಿಗೋಲಾಗ್ಯಾವ ನೋಡ್ರಿ. ಏನ್ ಮಾಡ್ಬೇಕು ಹೇಳ್ರಿ? ಅವ್ರು ನೋಡಿದ್ರೆ ಒಂದು ಹೋಮ ಮಾಡಿದ್ರೆ 10,000 ರೂಪಾಯಿ ತರ್ತಾನ್ರಿ. ದಿನಕ್ಕೆ ಅಷ್ಟು ಗಳಿಕೆ ಅಂತ ನೋಡಿದ್ರ ಆಚಾರ್ಯ ಅಂದ್ರನೇ ಮೂಗ್ ಮುರಿತಾರ್ರಿ ಹುಡುಗಿಯರು. ಇಲ್ರಿ ಮಾಮಾರ, ನೀವು ಯಾವ ಕಾಲದಾಗಿದ್ರಿ? ಈಗ ಹುಡುಗಿಯರು ಉಲ್ಟಾ ಆಚಾರ್ಯನ ಇಷ್ಟಪಡ್ಲಿಕತ್ತಾರಿ. ಯಾಕಂದ್ರೆ ಮನ್ಯಾಗ ಅಡಿಗಿರಂಗಿಲ್ರಿ. ಬಂಡವಾಳ ಇಲ್ಲಾರ್ದು ಇನ್ಕಮ್ ಬರ್ತದ. ಹಂಗಾಗಿ ಆಚಾರ್ಯಗಳನ್ನ ಇಷ್ಟಪಡ್ತಾರಿ. ಆಮೇಲೆ ದಂಪತಿಗಳನ್ನ ಊಟಕ್ಕೆ ಕರಿತಾರ. ಎಲ್ಲಾನು ಫ್ರೀ ಅಲ್ರಿ. ಆಮೇಲೆ ಈಗಿನ ಆಚಾರ್ಯಗಳು ಏನಾಗ್ಯಾರ್ರಿ, ಬರೀ ಮಡಿ ಅನ್ನಂಗಿಲ್ರಿ. ಈ ಕಡೆ ಮಡಿಲೆ ಮಾಡಕ್ಕೂ ಸಹಿ ರೀ, ಈ ಕಡೆ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹುಡುಗಿಯರಿಗೆ ಎಲ್ಲ ಡ್ರೆಸ್ ಎಲ್ಲ ತರ ಹಾಕೊಳಕ್ಕೂ ಸಹಿ ಅನ್ಲಿಕತ್ತಾರಲ್ರಿ ಈಗಿನ ಆಚಾರ್ಯಗಳು. ಹಂಗಾಗಿ ಹುಡುಗಿಯರು ಇಷ್ಟಪಡ್ಲಿಕತ್ತಾರಿ ಆಚಾರ್ಯಗಳನ್ನ. ಹಂಗ ಅನ್ಬೇಡ್ರಿ ಸರ ನೀವು. ಆಚಾರ್ಯಗಳನ್ನು ಫುಲ್ ಫಾರ್ವರ್ಡ್ ಆಗ್ಯಾರಿ. ಈಗ ಈ ಕಡೆ ಪೂಜೆ ಮಾಡೋ ಮುಂದಾಗ ಏನ್ ಮಾಡ್ಬೇಕಲ್ರಿ ಪದ್ಧತಿ ಪ್ರಕಾರ ಎಲ್ಲಾನು ಮಾಡ್ತಾರಿ. ಹೆಂಡತಿಗೆ ಕಚ್ಚಿ ಸೀರೆ ಉಟ್ಕೊಂಡೇ ಬರ್ಬೇಕು, ಮಡಿಲೆ ಊಟಕ್ಕನೇ ಕೂಡ್ಬೇಕು, ಹಂಗೆಲ್ಲ ಏನ್ ಪದ್ಧತಿ ಮಾಡ್ಬೇಕಲ್ಲ ಇಲ್ಲಿ ಮಾಡ್ತಾರಿ. ಮನೆಗೆ ಹೋದ ತಕ್ಷಣನೇ ಅದು ವೃತ್ತಿ ಬಿಟ್ಟು ಬೇರೆ ಆಕೆಗೆ ಹೆಂಗ್ ಇಷ್ಟ ಅಲ್ಲ ಹೆಣ್ಮಕ್ಳಿಗೆ ಹಂಗ್ ಬಿಡ್ತಾರ. ತಾವು ಪ್ಯಾಂಟ್ ಶರ್ಟ್ ಹಾಕೋತಾರ, ಎಲ್ಲ ಮಾಡ್ತಾರ್ರಿ. ಅಂತ ಹಂಗಿದ್ರನೇ ನಡೀತದ್ರಿ. ಮತ್ತೆ ಈಗಿನ ಕಾಲದಾಗ ಅಂತ ಆಚಾರ್ಯಗಳನ್ನ ಇಷ್ಟಪಡ್ತಾರೆ ಹುಡುಗಿಯರು. ಹಂಗ 2 ಕಡೆ ಇದ್ದವ್ರನ್ನ ಇಷ್ಟಪಡ್ತಾರಿ ಸರ. 2 ಕಡೆನೂ ಮ್ಯಾನೇಜ್ ಮಾಡೋರ್ನ ಹುಡುಗಿಯರು ಇಷ್ಟಪಡ್ತಾರ, ಇಲ್ಲ ಅನ್ನಂಗಿಲ್ಲ. ಆದ್ರಿ ಅದಕ್ಕೆ ಒಪ್ಕೊಳ್ಳಲಾಗೇನ್ರಿ. ಯಾವಾಗ್ಲೂ ಲುಂಗಿ ಉಟ್ಕೊಂಡು ಮಡಿ ಅನ್ಕೊಂಡಿರ್ತಾನ್ರಿ. ಹೆಂಡತಿ ಮನ್ಯಾಗ ಕಚ್ಚಿ ಸೀರೆನೇ ಹಾಕೊಂಡಿರ್ಬೇಕು, ಇಡ್ಲಿ ಒಲಿ ಮೇಲೆ ಅಡಿಗೆ ಮಾಡ್ಬೇಕು, ಇಂಥವೆಲ್ಲ ರೂಲ್ಸ್ ಹೇಳಿಕತ್ತೇನ್ರಿ. ಹಂಗಾಗಿ ಯಾವ ಹುಡುಗಿಯರ್ನು ಒಪ್ಕೊಳ್ಳಲಾಗ್ಬಿಟ್ಟಾರಿ. ತಿರುಗಿ 32 ವಯಸ್ಸ್ರಿ ಅವನಿಗೆ. ಮತ್ತ ಹಂಗೆಲ್ಲ ರೂಲ್ಸ್ ಹೇಳಿದ್ರೆ ಈಗಿನ ಹುಡುಗಿಯರಿಗೆ ವಜ್ಜೋತದ್ರಿ ಮಾಮಾರ. ಮೊದ್ಲೇ ಈಗಿನ ಹುಡುಗರು ಕೇಳ್ತಾರೆ. ಹೌದೌದು, ಈಗಿನ ಹುಡುಗಿಯರಿಗೆ ಹೆಂಗಂದ್ರ ಹರಿದದ್ದು ಜೀನ್ಸ್ ಪ್ಯಾಂಟ್ ಹಾಕೋಬೇಕು, ಅರ್ಧಂಬರ್ಧ ತೋಳಿದ್ದು ಟಿ ಶರ್ಟ್ ಹಾಕೋಬೇಕು, ಅದೊಂದು 100 ರೂಪಾಯಿ ಚಸ್ಮಾ ಹಾಕೊಂಡು ಸಾಧುಗಳು ಬಿಟ್ಟಿರ್ತಾರಲ್ಲ ಹಂಗ ಇಷ್ಟುದ್ದ ದಾಡಿ ಬಿಟ್ಕೊಂಡು ಇರ್ಬೇಕು ಅಂತ ಹುಡುಗರು ಇಷ್ಟಪಡ್ತಾರ ನೋಡು. ಹ್ಞೂ ರೀ. ಆದ್ರ ಆಚಾರ್ಯಗಳು ಅಂದ್ರೆ ಸುಮ್ಮನೆ ಅಲ್ರಿ. ನಮ್ಮ ತಂಗಿ ಮಗ ಇದ್ದಾನಲ್ರಿ ಬೆಂಗಳೂರಾಗ,
ಏನು ರೊಕ್ಕ ತರ್ತಾನ್ರಿ ಸರ? ದಿನಕ್ಕೊಂದು 10,000 ರೂಪಾಯಿ ತರ್ತಾನ್ರಿ ಅವ. ಅದ್ರಾಗ ಸೀಸನ್ ಇದ್ದಾಗಂತೂ 20-30 ಸಾವಿರ ರೂಪಾಯಿ ತರ್ತಾನ್ರಿ. ಅವ್ರ ಮುಂದೆ ಯಾರು ಅಲ್ ಬಿಡ್ರಿ ನಾವು. ನಮ್ಮ ಮಳೆನೂ ಹಂಗೆ ತರ್ತಾನ್ರಿ ರೊಕ್ಕ. ರೊಕ್ಕಕ್ಕೆ ಏನು ಕಡಿಮೆ ಇಲ್ರಿ. ರೊಕ್ಕ, ಧಾನ್ಯ, ಬೆಳ್ಳಿ, ಬಂಗಾರ ಎಷ್ಟು ಬರ್ತದ್ರಿ ಅವ್ರಿಗೆ ಬ್ಯಾಡದ ಸುದ್ದಿ. ಗಳಿಕೆ ಚಲೋ ಇರ್ತದ್ರಿ ಅವ್ರದ್ದು. ಅಂಥವ್ರಿಗೆ ಕೊಡ್ಲಾರ ಮತ್ತೆ ಎಂಥವ್ರಿಗೆ ಕೊಡ್ತಾರನ್ರಿಪ್ಪ? ಹ್ಞೂ ರೀ ಸರ್, ಅಂತಿಂತವ್ರಿಗೆ ಕೊಡಲಾಗ್ಯಾರಿ. ಮತ್ತು ನನ್ನ ಮಗ ಸೆಕೆಂಡ್ PUC ಕಲ್ತಾನ. ಮೊನ್ನೆ ಹೋಗಿ ನೋಡ್ಲಿಕ್ಕೆ ಹೋದ್ರ ಅವರು ಬ್ಯಾಡ ಅಂದ್ಬಿಟ್ರಿ. ಅದಕ್ಕೆ ಮಕ್ಕಳಿಗೆ ಮಾಡುವ ವಯಸ್ಸಿಗೆ ಲಗ್ನ ಮಾಡಿದ್ರ ಚಲೋ ರೀ. ಇಲ್ಲಾಂದ್ರ ಏನ್ ಮಾಡೋದು ನೋಡ್ರಿ. ತಿರುಗಿ 38 ರೀ ವಯಸ್ಸು ಅವನಿಗೆ. ಮಾಮ ಕೈ ಬಿಟ್ಬಿಡ್ರಿ ಮತ್ತೆ. ಏನಂದೆಪ್ಪ? ಅಲ್ರಿ ಆ ಹುಡುಗಿನ ಕೈ ಬಿಟ್ಬಿಡ್ರಿ ಅಂತೀನಿ. ಮತ್ತೆ ಬೇರೆ ಕಡೆ ಎಲ್ಲಾರು ನೋಡಿದ್ರಾತ್ರಿ. ಅಲ್ರಿ ನಿಮ್ಮಂತ ಶ್ರೀಮಂತರ ಗತಿನೇ ಹಿಂಗಾದ್ರ ಮಿಡಲ್ ಕ್ಲಾಸ್ನವ್ರು ಹಣೆ ಬರ ಹೆಂಗಂತ. ಅವ್ರಿಗೆ ಅಷ್ಟೊಂದು ಸಾಲಿ ಕಲ್ಸುವುದೂ ಇರಂಗಿಲ್ಲ. ಪ್ರೈವೇಟ್ ನೌಕರಿ ಮಾಡ್ತಿರ್ತಾರ, ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾರ, ಫೈನಾನ್ಸ್ನೇ ಮಾಡೋರಿರ್ತಾರ. ಅಂಥವ್ರೆಲ್ಲ ಏನ್ ಮಾಡ್ಬೇಕಂತ ಕನ್ಯೆ. ಇದು ವಜ್ಜಿ ಹೋತದ್ರಿಪ್ಪ. ಭಾಳ ವಜ್ಜೆ ಅದಾಳ್ರಿ. ಮತ್ತು ಅದಕ್ಕಂದಲ್ಲಿ ಎಷ್ಟೋ ಮಂದಿ ಲಗ್ನ ಅಲ್ಲರ ಕೂತಾರ್ರಿ. ಆಗ್ತಾವ್ರಿ ಹಿಂಗೆ ನೋಡ್ರಿ. ನಾವು ಶ್ರೀಮಂತರು ಬಡವರು ಏನು ಸಂಬಂಧ ಇಲ್ಲ ಬಿಡ್ರಿ. ಹಣೆ ಬರ ಇದ್ರೆ ಹಾಗೆ ಆಗ್ತಾವ್ರಿ. ಜಲ್ದಿ ಕೂಡಿ ಬರ್ಬೇಕು ನೋಡ್ರಿ. ಒಟ್ಟ ನಡಿತೀನ್ರಿ. ನಾ ಇನ್ನ ಕೆಲಸ ಭಾಳ ಅವ. ಇವತ್ತನು ಹೋಗುದದನ್ರಿ ಎಲ್ಲಾರ? ಹೋಗ್ಬೇಕಾಗ್ಯದಪ್ಪ ಇವತ್ತನು. ಅಲ್ರಿ ಸರ, ನೀವು ಒಮ್ಮೆ ಹೋಗೋದಕ್ಕಿಂತ ಮೊದಲ ಕುಂಡ್ಲಿ ಕೂಡಿಸಿ ನೋಡ್ರಿ. ಫೋನ್ಯಾಗ ಸ್ವಲ್ಪ ಹೊತ್ತು ಮಾತಾಡ್ರಿ, ಆಮೇಲೆ ಹೋಗ್ರಿ. ಸುಮ್ಮನೆ ಯಾಕೆ ಎಕ್ಸ್ಪೆನ್ಸ್ ಮಾಡ್ತೀರಿ? ಮೊನ್ನೆ ಹೋಗಿದ್ದಕ್ಕೆ ಹಂಗೆ ಆಗೈತ್ರಿ ಸರ. ಕುಂಡ್ಲಿ ಕೂಡಿಸಿ ನೋಡಿವ್ರಿ. ಎಲ್ಲ 28 ಗುಣಗಳು ಕೂಡಿ ಬಂದಾವ. ಫೋನ್ಯಾಗ ಮಾತಾಡಿವಿ, ಎಲ್ಲ ಹೇಳಿನಿ. ನಮ್ಮ ಆಫೀಸ್ನ್ಯಾಗನೇ ಕಲ್ತದ್ದು ಕಡಿಮೆ ಅಂದ್ರೂ ಕಂಪ್ನಿ ಅದರಿ, ಅಲ್ಲಿ ಒಂದು 10 ಮಂದಿ ಇವನ್ ಕೈ ಕೆಲ್ಸಕ್ಕಿದ್ದಾರ ಅಂತನೂ ಹೇಳಿನಿ. ಹೊಲ ಮನಿ ಅವ ಅಂತ ಹೇಳಿನಿ. ಎಲ್ಲ ಥರ ಹೇಳಿನಿ. ಹುಡುಗಿನ ತೋರ್ಸ್ಯಾರ, ಎಲ್ಲ ಮಾಡ್ಯಾರ. ಆಮೇಲೆ ಹೇಳ್ತೀವಿ ಅಂದವ್ರು ಗಪ್ಪೆ. ಯಾಕೆ ಹಿಂಗೆ ಆತಿರ್ಬೇಕು? ಎಲ್ಲಾರ ಕೇಳಿಸ್ಯಾರ ನೋಡ್ರಿ ಒಂದು ಸ್ವಲ್ಪ. ಎಲ್ಲ ಥರ ಮಾಡೀವಿ ಹೇಳ್ರಿ ಸರ. ಏನು ನಾ ಮಾಡ್ಲಾರ್ದು ಒಂದು ಉಳ್ದಿಲ್ರಿ. ಸರಿ, ನಾ ಬರ್ತೀನಿ ರೀ. ಇನ್ನ ಒತ್ತಾತದ. ಮತ್ತಿನ್ನು ಬೈಕೋತ ಕೂಡ್ತಾಳಕಿ ಮನ್ಯಾಗ. ಆಯ್ತು ಹೇಳ್ರಿ, ಹೋಗ್ಬರ್ರಿ ಸರ್. ನೀವು ಆಸ್ತಿ ಏನೋ ಭಾಳ ಮಾಡ್ಯಾರ ಬಿಡ್ರಿ ಸರ್. ಆದ್ರ ಭಾಳ ಜಿಬತನ ಮಾಡ್ತಾರ್ರಿ. ಗೊತ್ತಾಗ್ತದಲ್ರಿ 4 ಮಂದಿಗೆ. ಹಂಗಾಗಿ ಅದಕ್ಕೆ ಕನ್ಯಾ ಕೊಡ್ಲಿಕ್ಕೆ ಹಿಂದ ಮುಂದೆ ನೋಡ್ತಾರ್ರಿ ಮಂದಿ. ನೋಡಿದ್ರಿಲ್ರಿ ಇಲ್ಲೇ ವಾರ ಒಬ್ಬೊಬ್ರು ನಾಷ್ಟ ಮಾಡಿಸ್ತಿರ್ತೀವಿ. ತಮ್ಮ ಪಾಳೆ ಬಂದ್ಗಳೇ ಏನರ ಒಂದು ನೆವ ಹೇಳಿ ಹೆಂಗೆ ಮನೆಗೆ ಹೋಗ್ತಾರ ನೀವು ವಾರ. ಹಂಗಾಗಿನೇ ಮತ್ತೆ ಇಷ್ಟು ಜಿಬತನ ಮಾಡಿದಾಗ ಯಾರು ಒಪ್ಕೋತಾರ ಹೇಳ್ರಿ ಕನ್ಯಾ ಕೊಡ್ಲಿಕ್ಕೆ? ಮಗ ರೇ, ಮಗನ ಕೈಗೆ ಏನೂ ಇಲ್ರಿ. ಎಲ್ಲ ಇವ್ರನ್ನ ಕೇಳೇ ಮಾಡ್ಬೇಕು. ಅದೆಲ್ಲ ಗೊತ್ತಾಗ್ತದಲ್ರಿ. ಮತ್ತೆ ಹೆಂಗಾರ ಮಾಡಿ ಗೊತ್ತಾಗುತ್ತಾರಿ 4 ಮಂದಿಗೆ. ಹಂಗಾಗಿ ಕೊಡ್ಲಿಕ್ಕಿಂದ ಮುಂದೆ ತುಳಿಲಿಕತ್ತಾರಿ. ಇರ್ಬೇಕ್ರಿ. ಈಗಿನ ಹುಡುಗಿಯರಿಗೆ ಅದ್ರಾಗ ಗಂಡ ಖರ್ಚು ಭಯಂಕರ ಮಾಡ್ತಿರ್ಬೇಕ್ರಿ. ಹಿಂದ ಮುಂದೆ ತುಳಿಯಬಾರ್ದು ನೋಡ್ರಿ. ಒಟ್ಟ ಶಾಪಿಂಗ್ ಅಂತ ಕರ್ಕೊಂಡು ಹೋಗ್ಬೇಕು. ಪಾರ್ಲರ್ ಕರ್ಕೊಂಡು ಹೋದ್ರ 5,000 ರೂಪಾಯಿ ತೊಗೊಂಡೋತಾರಿ. ಮತ್ತು ಹಂಗಿದ್ದಾಗ ಜಿಬ್ತನ ಮಾಡ್ಕೊಂಡು ಕೂತು ಎಲ್ಲಾನು ಅಪ್ಪನ ಕೇಳ್ತೀನಿ ಅಂದ್ರೆ ಯಾರು ಒಪ್ಕೋತಾರಿ ಅಂಥವ್ರನ್ನ? ಹಂಗೆ ಆಗ್ಯದ ನೋಡ್ರಿ. ಈಗ ನಾವು ಹುಷಾರಿರ್ಬೇಕ್ರಿ. ಮುಂದೆ ನಮ್ಮ ಮಕ್ಕಳು ಮದುವೆ ಮಾಡೋ ಇರ್ತಾವ. ಏನೇನು ಆಗ್ತದನೆ ನಮ್ಮದು ಹಣೆ ಬರ. ನೋಡ್ರಿ, ನಾವು ಹೋಗಮ್ಮ ಒಂದೊಂದು ಕಪ್ ಚಾ ಕುಡ್ದು ಹೋಗ್ಬಿಡಮಂತ. ನಡ್ರಿ ಸರ್. ಯಾಕ ಒಟ್ಟ ಗಾಳಿನೇ ಬಿಸವಲ್ದಲ್ಲ ಇವ. ನಾಷ್ಟಾರೆ ಭಾಳ ಆಗ್ಯದ. ದೋಸೆ ತಿಂದು ಕೂತ್ಬಿಟ್ಟಿನಿ. ಮೊದಲೇ ನೀರು ಕುಡಿಸ್ತದ. ಏನೋ ಅಂತಾರಲ್ಲ, ದೋಸೆದಂತ ಊಟ ಅಲ್ಲ, ದಾಸರ ಆಟ ಅಲ್ಲ ಅಂತ. ನಮಗರೆ ಅದು ಬಗೆಹರಂಗಿಲ್ಲ. ಮತ್ತೆ ಏನು ಮಾಡ್ಬೇಕು? ಮಾಡ್ಯಾಳ ತಿನ್ನಬೇಕಲ್ಲ. ಏನು ನಡ್ಸಿರಿ ಮಮ್ಮಿ? ಕೂತಿರಿ? ನಾಷ್ಟ ಆಗ್ಯದ? ಆಗ್ಯದ ನೋಡುವ, ನಾಷ್ಟ ಆಗ್ಯದ. ದೋಸೆ ಮಾಡಿದ್ಲಾ, ಈಗ ದೋಸೆ ತಿಂದು ಕೂತೀನಿ. ನಮಗರೆ ಅದು ಬಗೆಹರಂಗಿಲ್ಲ. ನೀರೇ ಕುಡಿಸ್ತದ. ಇದೇ ಕೂತಂಗತ್ತದ. ಒಂದು ಸ್ವಲ್ಪ ಗಾಳಿ ಬಿಡ್ತದ. ನಮ್ದ್ರೆ ಗಾಳಿ ಸೈತ್ ಬಿಡವಲ್ಲ ನೋಡು. ಬಾರ ಸುಮ್ಮ ಬಾ ಕೂಡ್ ಬಾ. ಇಲ್ರಿ ಮಮ್ಮಿ, ಕೂಡ್ಲಿಕ್ಕೆ ಟೈಮ್ ಇಲ್ರಿ ಈಗ. ಅದೇ ನಿನ್ನೆ ಕಾಯಿಪಲ್ಲೆ ಕರ್ಕೊಂಡು ಹೋಗೋನಿದ್ರಲ್ಲ ನಿಮ್ಮ ಸೊಸಿಗೆ. ಇವತ್ತು ಹೊಂಟಿದ್ದೆ ರೀ, ಅದಕ್ಕೆ ಕರ್ಕೊಂಡು ಹೋದ್ರತೆ ಅಂತ ಬಂದೆ. ಕರೀರಿ ನೋಡಮ್ಮ ಏನು ಮಾಡ್ಲಿಕ್ಕೆ ಬರ್ತಾಳನ. ಹೌದಾ, ಚಲೋ ಆಯ್ತವ. ಕರ್ಕೊಂಡು ಹೋಗಂತ ನಿಂದು ಅಂದ್ರೆ ಅಕ್ಕಿಗೂ ಒಂದು ಸ್ವಲ್ಪ ಬಜಾರ ಅದು ಗೊತ್ತಾಗ್ತದ. ಏ ಪ್ರಿಯಾ, ಬಾ. ಸುಮಾ ಬಂದವಳು ಕಾಯಿಪಲ್ಲೆಗೆ ಹೋಗ್ತೇ. ಹೆಂಗ ಹೋಗ್ತೇನೆ ಅಂದಿದ್ದಲ್ಲ ನಿನ್ನೆ? ಓ, ಸುಮಾ ಅಕ್ಕ ಬಂದ್ರಾ? ಥ್ಯಾಂಕ್ಸ್ ಅಕ್ಕ, ನೆನಪು ಮಾಡ್ಕೊಂಡು ಬಂದಿದ್ದಕ್ಕೆ. ಆಯ್ತು, ಬಂದೆ ಇರಿ, ಹೋಗೋಣ. ಬನ್ನಿ ಅಕ್ಕ, ಕೂತ್ಕೊ ಬನ್ನಿ, ಹೋಗೋಣ. ಏನು ಮಾಡಿದ್ರಿ ಟಿಫನ್ಗೆ? ನಾನಾ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ನಿವ, ಈಗ ತಿಂದು ಬಂದೆ. ಓ ಹೌದಾ. ಇಲ್ಲಿ ಉಪ್ಪಿಟ್ಟು, ಅವಲಕ್ಕಿ, ಚುರುಮುರಿ ಸುಸ್ಲಾ ಇದೆ ಅಲ್ವಾ ನಾಷ್ಟ ಅಂದ್ರೆ? ನಮಗೆ ಅದು ತಿಂದ್ರೆ ನಾಷ್ಟ ತಿಂದಂಗವ. ಈ ದೋಸೆ ಗೀಸೆ ಒಂದು ಮಾಡಿದ್ವಿ ಅಂದ್ರೆ ಒಂದಿನ ಪೂರ್ತಿ ಸೇರಿ ನಾವು ಅದ್ರ ಮೇಲೆ ಬಿಟ್ಬಿಡ್ತೀವಿ. ಹೌದಾ, ಅದ್ಯಾಕೆ ಹಂಗೆ? ಅದ್ಯಾಕೆ ಹಂಗಂದ್ರೆ ನಮ್ಗೆ ಆಗ್ಲ ಅವೆಲ್ಲ ದೋಸೆ ಮುಂಜಾನೆ ದೋಸೆ ತಿಂದ್ವಿ ಅಂದ್ರೆ ಎದೆ ಕೂತಂಗತ್ತದ. 3-4 ದೋಸೆ ತಿಂದ್ಬಿಡ್ತೀವಿ. ಮುಂಜಾನೆ ಆಲೂಗಡ್ಡೆ ಪಲ್ಯ, ಸಾರು, ಚಟ್ನಿ ಹಚ್ಕೊಂಡು ಬರ್ತಾ ಬಿಡ್ತೀವಿ. 11 ಗಂಟೆಗೆ ಮುಗಿತು. ಹಸುನೇ ಆಗಂಗಿಲ್ಲ ನಮಗೆ ಜಪ್ಪಾಯಿ ಅಂದ್ರೂ. ಸಂಜೆ ಮುಂದೆ ಒಂದು 4 ಚೂಡ ತಿಂದ್ಬಿಡ್ತೀವಿ. ಮುಗೀತು. ಒಮ್ಮೆ ರಾತ್ರಿ ಊಟನೇ. ಹೌದಾ, ಆ ಥರ ಎಲ್ಲ ಮಾಡಬಾರ್ದು ಅತ್ಯ. ತುಂಬ ಡೇಂಜರ್ ಅದು. ಏನು ಗೊತ್ತಾ, 2 ದೋಸೆ ತಿನ್ಬೇಕು. ಬೆಳಿಗ್ಗೆ, ಮಧ್ಯಾಹ್ನ ಸರಿಯಾದ ಟೈಮ್ ಊಟ ಮಾಡಬೇಕು, ಮತ್ತೆ ರಾತ್ರಿ ಊಟ ಮಾಡಬೇಕು. ಇದೆಲ್ಲ ಈ ಥರ ರೊಟೇಷನ್ ಆದರೆ ಚೆನ್ನಾಗಿರಲ್ಲ, ಆರೋಗ್ಯ ಹಾಳಾಗಿಬಿಡುತ್ತೆ. ನಮಗೇನು ಹಂಗೆ ಆಗ್ಲವ, ನಾವು ಬದುಕಿವಲ್ಲ. ನೀ ಇವತ್ತು ದೋಸೆ 2 ಹಾಕಿದ್ದಿ, ನಾನು ಸುಮ್ ತಿಂದೆ ಅಷ್ಟೇ. ಮತ್ತೆ ಮಧ್ಯಾಹ್ನ ಊಟ ಮಾಡಂಗ್ಲೂ ನಾವೇ 2 ದೋಸೆ ಮೇಲೆ ಇನ್ನೊಂದು 2 ಹಾಕಿದ್ದೆ ಅಂದ್ರೆ ತಿಂದ್ಬಿಡ್ತಿದ್ದೆ. ನೀ ಹಾಕ್ಲೇ ಇಲ್ವಾ? ನನಗೇನು ಗೊತ್ತು ನೀವು ಈ ಥರ ಮಾಡ್ತೀರಾ ಅಂತ. ಮಧ್ಯಾಹ್ನ ಊಟ ಮಾಡ್ತೀರಾ ಅಂದ್ಕೊಂಡು ನಾನು 2 ಬಿಟ್ಬಿಟ್ಟೆ ಅಷ್ಟೇ. ಕೇಳ್ಬೋದಾಗಿತ್ತಲ್ಲ ನೀವಾದರೂ. ಇರ್ಲಿ ಬಿಡು, ಅವ 2 ತಿಂದಕನೇ ಈಗ ಎದೆ ಕೂತಂಗಾಗ್ಯದ. ಇನ್ನು 3-4 ದಿನ ಮುಗೀತು. ನಮ್ಗೆ ವಯಸ್ಸಾಗ್ಯದಲ್ಲ, ಈಗ ತಡ್ಕೊಳ್ಳೋದಾಗಂಗಿಲ್ಲ. ಆಯ್ತಲ್ಲ, ನೀವು ಹೋಗ್ಬಾ. ಕಾಯಿಪಲ್ಯಕ್ಕೆ ಮಾತಾಡ್ಕೊತ ನಿಂದಿರ್ಬೇಡ ಈಗ. ಆಯ್ತು, ಹೋಗಿ ಬರ್ತೀನಿ. 2 ವೀಲರ್ ತೊಗೊಂಡೋಗ್ಲಾತೆ? 2 ವೀಲರ್ ಹಂಗಂದ್ರ? ಅಯ್ಯೋ ರಾಮ,
ಟೂ ವೀಲರ್ ಅಂದ್ರೆ ಸ್ಕೂಟಿ ಇದೆಯಲ್ವಾ ಅತ್ತೆ, ಅದನ್ನ ತಗೊಂಡು ಹೋಗ್ಲಾ ಅಂದೆ ತರಕಾರಿ ತರೋಕೆ. ಹಾ ನೀ ಗಾಡಿ ಹೊಡಿತೀಯ? ಒಲ್ಲೆವಯ್ಯವ್ವ, ನಾ ಗಾಡಿ ಮೇಲೆ ಕೂಡಂಗ್ಲವ ತಾಯಿ. ನನಗ ಮಲ್ಲೆ ಕಾಯಿಪಲ್ಲೆ ಬಜಾರ್ನಾಗ ಗದ್ಲಿರ್ತದ, ಯಾಕೆ ಕಡೆ ಬೇಕು ಆ ಕಡೆ ಬರ್ತಿರ್ತಾರ ಮಂದಿ, ಅಲ್ಲಿ ಬಗೆನೇ ಇರಂಗ್ಲವ ಅವು ಗಾಡಿ. ಸುಮ್ ನಡ್ಕೋತ ಹೋಗ್ಬರವ. ಹೌದಾ, ತುಂಬಾ ದೂರ ಇದೆನಾ? ಇಲ್ಲಿಲ್ಲ, ಇಲ್ಲೇ ಆದ 1 ಕಿಲೋಮೀಟರ್ ಆಗ್ತದ ಅಷ್ಟೇ. 1 ಕಿಲೋಮೀಟರ್ ಅನ್ನೋದನ್ನ ಎಷ್ಟು ಈಜಿಯಾಗಿ ಹೇಳ್ತಿರಲ್ಲ ಸುಮಾಕ ನೀವು. ಅದ್ರಾಗೇನದು, ನಾವು ದಿನ ಸಾಯಂಕಾಲ ಆದ್ರೆ ಎಲ್ಲರ ಮನೆ ತಿರುಗಾಡ್ತೀವಲ್ಲ, ಅದೇ 1 ಕಿಲೋಮೀಟರ್ ಆಗ್ತದವ ನಮಗ. ಬಾರಿ ಬಿಡ, ನೀವು ಇಷ್ಟು ಸೂಕ್ಷ್ಮ ಇರ್ಬೇಡದವ ಯಾವ ತೀರ. ಹೌದಾ, ಸರಿ ನಡೀರಿ ಹೋಗೋಣ. ಹಂಗ್ಯಾಕ್ ಮುಖ ಮಾಡಿ ಅದನ್ನ ನಡ್ಕೋತ ಹೋಗೋದು ಕಲಿಬೇಕು ಒಂದ್ ಸ್ವಲ್ಪ. ಹಂಗ ಕೆಟ್ಟ ಮುಖ ಮಾಡ್ಕೊಂಡು ಹೋಗ್ಬಿಡವ ನೀ ಕಾಯಿಪಲ್ಯಕ್ಕ. ಸರಿ ಅತ್ತೆ, ನಾರ್ಮಲ್ ಆಗೇ ಇರ್ತೀನಿ. ಏನಂತೀರಿ ಕಾಕು, ಆರಾಮಿದ್ದೀರ? ಚಲೋ ನಡೆದದ ವ್ಯಾಪಾರ? ಏನು ವ್ಯಾಪಾರ ಏನ ಇವ ನಡೆದದ ಹಂಗೆ. ಅಜ್ಜಿ, ಈರುಳ್ಳಿ ಕೆಜಿಗೆ ಎಷ್ಟು? ಏನ ಅಂತಾಳಲ್ಲ ಇವಕಿ. ಅಯ್ಯೋ ರಾಮ, ನಾನು ಹೇಳಿದ್ದಿವ್ರಿಗೆ ಏನೂ ಅರ್ಥನೇ ಆಗಲ್ವಲ್ಲ. ಇಲ್ಲಿ ಅಡ್ಜಸ್ಟ್ ಆಗೋದು ತುಂಬ ಕಷ್ಟಪ್ಪ. ಅದೇ ಅಜ್ಜಿ, ಈ ಈರುಳ್ಳಿ ಕೆಜಿಗೆ ಎಷ್ಟು ಅಂದೆ. ಅಯ್ಯ ಶಿವನೇ, ಕಾಕು ಉಳ್ಳಾಗಡ್ಡಿ ಹೆಂಗ್ ಕಿಲೋ ಅಂತ ಕೇಳಾಕತ್ತಾಳಕಿ. ಹೌದಾ, ನನಗೇನು ಗೊತ್ತಯ್ಯವ, 20 ರೂಪಾಯಿ ಕಿಲೋ ಅವ. 20 ರೂಪಾಯಿ ಕೆಜಿ ಅಷ್ಟೇನಾ? ಓಹೋ ಸೂಪರ್. ಬೆಂಗಳೂರಲ್ಲಿ ಆದ್ರೆ 30 ರೂಪಾಯಿ ಕೆಜಿ ಇದೆ, ಅದಕ್ಕೆ ಕೇಳಿದೆ. ಯವ್ವ ನೋಡವ್ವ, ಹೌದಲ್ಲ, ನಮ್ಗೆ ಗೊತ್ತೇ ಇಲ್ಲ ನೋಡವ್ವ. ನಾವು 30 ರೂಪಾಯಿ ಕಿಲೋನೇ ಕೊಡ್ತೀವ. ಏವ್ವ, ಈಗ ಹೇಳ್ತೀವಿ ಕಾಯಿಪಲ್ಯಕ್ಕೆ ಬಂದ್ರೆ ಯಾಕ ಮನಿ ಮುಚ್ಚಂಗ್ ಕಾಣ್ತಾಳೆ ಈಕಿ. ಹೇ ಪ್ರಿಯಾ, ಬಾಯಿ ಕಡಿ. ಹಾ, ಏನಕ್ಕ ಕರೆದಿದ್ದು? ಯವ್ವ, ಅವರು ಕಡಿಮೆ ಹೇಳಿದ್ರೆ ನೀ ಜಾಸ್ತಿ ಕೇಳ್ತಿಲ್ಲ ನಿನ್ನ ರೇಟು. ನೀ ಏನು ಮಾತಾಡ್ಬಿಡವ ಯವ್ವ ತಾಯಿ, ನಾ ಎಲ್ಲ ಮುಗಿಸ್ತೀನಿ, ಸುಮ್ಮಿದ್ ಬಿಡು ನೀನು. ನಾ ಕಿಲೋ ಒಂದ್ಗನೆ ಕಿಲೋ ತಗೋತಿರ್ತೀನಿ ನೋಡು, ಅವಾಗ ನೀ ಸುಮ್ ಚೀಲ ಹಿಡಿದ್ಬಿಡು, ಅವ್ರು ಹಾಕ್ತಾರ. ನೀ ಏನೇನೇನು ಮಾತಾಡಕೋಬೇಡ. ನಮ್ಮ ಊರಾಗ ಹಿಂಗೆ ಸಸ್ತಾ ಇರ್ತಾವ, ಬೆಂಗಳೂರಂಗೆ ತುಟ್ಟಿ ಇರಂಗಿಲ್ಲ. ನೀ ಎಲ್ಲರ ಇಲ್ಲಿ ಬಂದು ಬೆಂಗಳೂರ ತುಟ್ಟಿ ಅದಾವ, ಇಲ್ಲಿ ಸಸ್ತಾ ಅದಾವ ಅಂದೆ ಅಂದ್ರೆ ಬೆಂಗಳೂರು ರೇಟ ಕೊಡ್ತಾರ ನೋಡು ಅವರು. ನೀ ಸುಮ್ಮಿದ್ ಬಿಡ ಪ್ರಿಯ, ಏನು ಅಡ್ಡ ಬರ್ಬಾಡ್ಕೋಬೇಡ ನೀನು. ಹೌದಾ, ಹಂಗೆಲ್ಲ ಮಾಡ್ತಾರಾ? ಅದಕ್ಕೇನಂತೆ, ಎಷ್ಟು ರೇಟ್ ಇರುತ್ತೆ ಅಷ್ಟು ಕೊಡ್ತಾರಲ್ವಾ? ಯವ್ವ, ನೀ ಅನ್ಕೊಂಡಂಗ ನಮ್ಮ ಊರನ ಮಂದಿ ಇರಂಗಿಲ್ಲ, ನೀನು ಸುಮ್ಮಿರು ಈಗ. ಆಯ್ತು ಬಿಡಿ ಅಕ್ಕ, ನಾನು ಏನು ಕೇಳಲ್ಲ. ಕಾಕು, ಆಕೆ ಗೊತ್ತಾಗಲ್ಲ ಸುಮ್ಮಂತಳ. 20 ರೂಪಾಯಿ ಕಿಲೋ ಎಲ್ಲಿ, ಅಲ್ಲಿ 15 ರೂಪಾಯಿ ಕಿಲೋ ಹಚ್ಚಾರ. 15 ರೂಪಾಯಿದಂಗ 2 ಕಿಲೋ ಕೊಡು ನನಗೆ ಉಳ್ಳಾಗಡ್ಡಿ, ಈಕಿಗೆ 1 ಕಿಲೋ ಕೊಡು. ಸುಮಾ, ಎಷ್ಟು ಬಿಡಿಸ್ತೇವ ನೀನು? ನೋಡು ಪಾಪಕಿ 30 ರೂಪಾಯಿ ಕಿಲೋ ಅದಾವ ಅಂತ ಹೇಳ್ತಾಳ, ನೀದ್ರ 15 ರೂಪಾಯಿ ಕಿಲೋ ಕೊಡು ಅಂತೀಯಲ್ಲ, ನೀನು ತೀರಾ ಹೇಳಕ್ಕೆವ ನೀನು. ನೋಡ ಕಾಕು, ಆಕಿಗೆ ಗೊತ್ತಾಗಲ್ಲ ಅಂದಾಳ. ನಾನು ಬಾರಿ ಕಾಲ ಈ ಊರಾಗಿರಕ್ಕೆವ, ನನಗೆ ಗೊತ್ತದ ಏನ್ ರೇಟ್ ಅನ್ನೋದು. 15 ರೂಪಾಯಿದಂಗ ಆದ್ರ ಕೊಡು, ಇಲ್ಲಾಂದ್ರೆ ನಾ ಮುಂದೆ ಹೋಗ್ತೀನಿ. ಅಯ್ಯೋ ಅಕ್ಕ, ಪಾಪ ಅವ್ರಿಗೆ ಅಷ್ಟೊಂದು ಯಾಕೆ ಕಾಡಿಸ್ತೀರಾ? 20 ರೂಪಾಯಿ ಕೆಜಿ ಹೇಳಿದಾರಲ್ವಾ, ಪರವಾಗಿಲ್ಲ, ತಗೊಳ್ಳೋಣ ಬನ್ನಿ. ಪ್ರಿಯಾ, ನೀ ಸುಮ್ ಕೂಡ ಅಂದಿನಿಲ್ಲ, ಸುಮ್ಮಿದ್ ಬಿಡು, ಇಲ್ಲಾಂದ್ರೆ ನಮ್ಮ ಮಾಮಿ ಮುಂದೆ ಹೋಗಿ ಹೇಳ್ಬಿಡ್ತು ನೋಡವಾ, ನೀ ನಾಯಿಂದ ನನ್ನ ಜೊತೆ ಕಾಯಿಪಲ್ಯಕ್ಕ ಬರೋಡಂಗಿತ್ತಂದ್ರ. ಅಯ್ಯೋ ಹೋಗ್ಲಿ ಬಿಡಿ ಅಕ್ಕ, ಅದ್ಯಾಕೆ ಹಂಗಾಡ್ತೀರಾ? ನೀವೇ ತಗೊಳ್ಳಿ, ನಾನು ಸುಮ್ಮನೆ ನಿಂತ್ಕೋತೀನಿ, ಏನು ಮಾತಾಡಲ್ಲ. ಅಷ್ಟು ಮಾಡಿ ಪುಣ್ಯ ಕಟ್ಕೊ. ಅವರಿಗೆ ಅಷ್ಟೇ ಬೇಕಾಗಿರ್ತದ. ಯವ್ವ, ನಮ್ಮ ಊರನವ್ರ ಬುದ್ಧಿ ನಿನಗೆ ಗೊತ್ತಿಲ್ಲಿನ, ಸುಮ್ಮಿದ್ ಬಿಡು ನೀನು. ಕಾಕು ಕೊಡ್ತಿ ಹೆಂಗ? 15 ರೂಪಾಯಿದಂಗ 3 ಕಿಲೋ ತಗೋತೀವಿ ಅದಕ್ಕೆ. ಯವ್ವ, ನೀ ಏನು ಬಿಡಂಗಿಲ್ಲ ಬಿಡ ಯವ್ವ, ಮಂಡ್ ಸುಮಾದೀನಿ ಮೊದ್ಲೇ, ತಗೋಬಾ. ಹಾ, 15 ರೂಪಾಯಿಗೆ ಒಪ್ಕೊಂಡ್ಬಿಟ್ರಿ ಇವರು, ಪರವಾಗಿಲ್ವೇ? ನಮ್ಮೂರಲ್ಲಿ 30 ರೂಪಾಯಿ ಸುಮ್ಮನೆ ತೊಗೊಂಡು ಬಂದ್ಬಿಡ್ತೀವಿ. ಅದರಲ್ಲೂ ಸೂಪರ್ ಬಜಾರ್ಗೆ ಹೋದ್ರಂದ್ರೂ ಏನೂ ಕೇಳಲ್ಲ, ಹಂಗೆ ಹಾಕೊಂಡು ಬರ್ತಾ ಇರ್ತೀವಿ. ಪರವಾಗಿಲ್ಲ, ಈ ಕಡೆನೇ ತರಕಾರಿ ಚೆನ್ನಾಗಿರುತ್ತೆ ಬಿಡು. ಏನ ಅಂತೀಯಲ್ವಾ, ನೀ ಎಷ್ಟು ಒಳ್ಳೆಕಿದ್ದಿ ನೋಡವಾ. 30 ರೂಪಾಯಿ ಸುಮ್ ತಗೊಂಡು ಹೋಗ್ತಿದ್ದಿ, ಸುಮಾನ್ ಜೋಡ್ ಮಾಡ್ಕೊಂಬಂದಿದ್ದಿ. ಆಕೆ ಹಾಯ್ ಕೊಡಂಗ್ಲ ಯವ್ವ ಹಂಗ. ಹಂಗಂದ್ರೆ ಹೆಂಗ್ ಕಾಕು? ಪಾಪ ಆಕಿ ಏನು ಗೊತ್ತಾಗಂಗಿಲ್ಲ, ಈಗ ಹೊಸ್ತಾಗಿ ಬಂದಾಳ, ಅವ್ರ ಅತ್ತಿ ಕರ್ಕೊಂಡು ಹೋಗುವ ಅಂತೇಳಿ ಸೊಸಿನ ನನ್ನ ಜೊತೆ ಜೋಡ್ ಮಾಡಿ ಕಳಿಸ್ಯಾಳ. ನಾ ಹಂಗ ಮುಗಿಸ್ಲಾರ ತಗೊಂಡೋದ್ರೆ ಹೆಂಗ್ ಕಾಯಿಪಲ್ಲೆ? ಮಾಮಿಯರಿಗೇನು ಗೊತ್ತಿಲ್ಲ, ಇಲ್ಲಿ ಕಾಯಿಪಲ್ಲೆ ಮಾಡಿಲ್ಲ ಅವ್ರು ಯಾವಾಗಲೂ. ಈಕಿಗೆ ಗೊತ್ತಿಲ್ಲ, ಮಾತಾಡ್ತಾಳ. ಆಯ್ತಳವ, ತಗೊಂಡೋಗು. ಪಾಪ ಆಕೆ ಒಬ್ಬಕ್ಕೆ ಬಂದಿಲ್ಲ, ನನಗೆ ಒಂದು 60 ರೂಪಾಯಿ ಲಾಭ ಆತಿತ್ತು. ಇಂಥದ ಕಾಯ್ತಿರ್ತಾರ ನೋಡಿ ಮಂದಿ. ನೋಡಿದ್ರಿ ನಮ್ಮ ಬೆಂಗಳೂರು ಹುಡುಗಿ ಹೆಂಗೆ ಕಾಯಿಪಲ್ಲೆ ಮಾಡ್ತಾಳಂತ. ಹೆಂಗೆ ಅನಿಸ್ತು ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಅವಾಗ ನಾ ಮಾಡಿರೋ ವಿಡಿಯೋದೆಲ್ಲ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ನೀವು ನೋಡಿ ಎಂಜಾಯ್ ಮಾಡ್ಬೋದು. ವಿಡಿಯೋ ಸೂಪರ್ ಆಗಿರುತ್ತೆ, ನಿಜ ರೀ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.